ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನಂದು ಇದು 2ನೇ ಸಿನಿಮಾ. ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪ್ಪು ಸರ್ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೆ. ಇದು 2ನೇ ಸಿನಿಮಾ, ಅವ್ರಿಗೆ ಡೈಲಾಗ್ ಬರೀತಾ ಇರೋದು. ಆಮೇಲೆ ಚಂದ್ರು ಅವ್ರ ಜೊತೆ ನಂದು ಇದು ಮೊದಲನೇ ಸಿನಿಮಾ. ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಪ್ಟ್ ಆಗಿದ್ದಾರೆ ಚಂದ್ರು ಅವರು. ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ, ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ. ಹಾಗಾಗಿ ಅವ್ರು ಕರೆಕ್ಟ್ ಟೈಟ್ಲು. ಯೂಶ್ವಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾಯಿದ್ರು. ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ. ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾಯಿದ್ದು. ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಇರ್ಬೋದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರೋವಂಥದ್ದು. ಅಂದರೆ ಫಾದರ್ ಅನ್ನೋದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು. ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಒಂದು ಅನಿಸ್ತಾ ಇದೆ ನನಗೆ. ನಮ್ಮ ರಾಜ್ಮೋಹನ್ ಡೈರೆಕ್ಟ್ರು ಇವರು ಬಂದು ಕತೆ ಹೇಳಿದಾಗಲೇ ನನಗೊಂದು ಖುಷಿ ಆಯಿತು. ಒಂದು ಬೇರೆ ಥರ ಇದೆ, ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಹುಶಃ ಚಂದ್ರು ಸರ್ ಬಗ್ಗೆ ಏನು ವಿಶೇಷವಾಗಿ ಹೇಳಬೇಕಾದಂಥದ್ದು ಇಲ್ಲ. ಬಹುಶಃ ನೀವು ಅವರನ್ನು ತುಂಬ ವರ್ಷಗಳಿಂದ ನೋಡಿದ್ದೀರಾ. ಯಾವುದೇ ಕಾನ್ಸೆಪ್ಟ್ ತೊಗೊಂಡ್ರೂ ತುಂಬ ಅತ್ಯುತ್ತಮವಾಗಿ ಜನತೆಗೆ ಮುಟ್ಟಿಸುವಂಥ ಮಾನವ ಸಂವೇದನೆಯ ಸೂಕ್ಷ್ಮಗಳನ್ನು ಸಹೃದಯರಿಗೆ ಉಣಬಡಿಸುವಲ್ಲಿ ಅವರ ಸಿನಿ ಜರ್ನಿ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಮಾನವ ಸಂಬಂಧಗಳು ಭಾಳ ಅಪರೂಪವಾಗಿ ಕಣ್ಮರೆಯಾಗುವಂಥ ಸಂದರ್ಭದಲ್ಲಿ ಮಾನವನ ಎಲ್ಲ ಗೊಂದಲಗಳಿಗೆ, ವಿಶೇಷವಾಗಿ ಸಂಬಂಧಗಳಿಗೆ ಒಂದು ದಿಟ್ಟ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಚಂದ್ರು ಸರ್ ಅವರು ಕಳೆದ 10 ತಿಂಗಳ ಹಿಂದೆ CM ಅವರನ್ನು ಕರೆಸಿ 5 ಸಿನಿಮಾಗಳನ್ನು ಲಾಂಚ್ ಮಾಡಿದ 9ನೇ ತಿಂಗಳೊಳಗಾಗಿಯೂ ಇಂಥ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ತುಂಬ ಕನ್ನಡದ ಜನತೆಯ ಪರವಾಗಿ, ಸಿನಿ ಜಗತ್ತಿನ ಪರವಾಗಿ ಅತ್ಯುತ್ತಮವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆರ್ ಚಂದ್ರು ಸರ್ ಅಂತ ಹೇಳಿದ್ರೆ ನಾನು ಮಳೆ, ತಾಜ್ ಮಹಲ್ ಆ ಥರ ತುಂಬ ಪಿಕ್ಚರ್ಗಳು, ಕನಕ, ಕಬ್ಜಾ, ಇದಕ್ಕೆಲ್ಲ ಒಂದು ಅವ್ರ ಸಿನಿಮಾಲಿ ಒಂದು ಮ್ಯೂಸಿಕ್ಕಿಗೆ ಅಂತ ಒಂದು ಒಳ್ಳೆ ಸ್ಕೋಪ್ ಇರುತ್ತೆ. ಈ ಹಾಡುಗಳು ಕೇಳಿದ್ರೆ ನಿಮ್ಗೊಂಥರ ಫೀಲ್ ಗುಡ್ ಫೀಲ್ ಬರುತ್ತೆ. ಆಮೇಲೆ ಅವ್ರು ಹೇಳಿದ ಪ್ರಕಾರ ಇದೊಂದು ದೊಡ್ಡ ರೇಂಜಿಗೆ ಪ್ರಮೋಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಡಾರ್ಲಿಂಗ್ ಕೃಷ್ಣ ಅವರೇ, ಅಮೃತ್ ಅವರೇ, ನಾಗಭೂಷಣ್ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಲಾಂಚ್ ಮಾಡಿದ್ವಿ. ಥ್ಯಾಂಕ್ ಯು. ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ಥರ ಏನಿಲ್ಲ. ತುಂಬ ಒಳ್ಳೊಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಇಡೀ ಟೀಮಿಗೆ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.